ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ದಿ ಆರ್ಟ್ ಆಫ್ ಹ್ಯಾಪಿನೆಸ್ ಅಥವಾ ಸಂತೋಷದ ಕಲೆ ಎಂಬ ಅದ್ಭುತ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ. ಈ ಪುಸ್ತಕವನ್ನು ಸ್ವತಃ ದಲೈ ಲಾಮಾ ಮತ್ತು ಪ್ರಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಹಾವರ್ಡ್ ಕಟ್ಲರ್ ಒಟ್ಟಾಗಿ ಬರೆದಿದ್ದಾರೆ. ಈ ವಿಡಿಯೋದಲ್ಲಿ ನೀವು ಕಲಿಯುವುದು ಕೇವಲ ಥಿಯರಿಯಲ್ಲ, ಬದಲಾಗಿ ಜೀವನದ ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವ ಪ್ರಾಯೋಗಿಕ ತಂತ್ರಗಳು. ಕೋಪ, ದುಃಖ, ಒಂಟಿತನ ಮತ್ತು ನೋವುಗಳನ್ನು ಗೆದ್ದು ಪ್ರತಿದಿನ ಖುಷಿಯಾಗಿ ಬದುಕುವುದು ಹೇಗೆ ಎನ್ನುವುದನ್ನು ನಾವು ಕಲಿಯಲಿದ್ದೇವೆ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಏಕೆಂದರೆ ಪ್ರತಿಯೊಂದು ಅಧ್ಯಾಯವೂ ನಿಮ್ಮ ಜೀವನವನ್ನ ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಹಾಗೆಯೇ ಬನ್ನಿ ಇವತ್ತಿನ ಪುಸ್ತಕದ ಪಯಣವನ್ನು ಶುರು ಮಾಡೋಣ. ಚಾಪ್ಟರ್ 1, ಜೀವನದ ನಿಜವಾದ ಉದ್ದೇಶ, ದ ರೈಟ್ ಟು ಹ್ಯಾಪಿನೆಸ್. ಸ್ನೇಹಿತರೆ, ನಾವೆಲ್ಲರೂ ದಿನನಿತ್ಯ ಓಡುತ್ತಲೇ ಇದ್ದೇವೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಬರೀ ಓಟ. ಒಳ್ಳೆಯ ಮಾರ್ಕ್ಸ್ ತೆಗೆಯಬೇಕು, ಒಳ್ಳೆ ಕಾಲೇಜಿಗೆ ಸೇರಬೇಕು, ಲಕ್ಷಾಂತರ ರೂಪಾಯಿ ಸಂಬಳ ಬರುವ ಕೆಲಸ ಹಿಡಿಯಬೇಕು, ಯಾರಿಗೂ ಕಮ್ಮಿ ಇಲ್ಲದಂತೆ ಒಂದು ದೊಡ್ಡ ಮನೆ ಕಟ್ಟಬೇಕು. ಹೀಗೆ ನಮ್ಮ ಓಟಕ್ಕೆ ಕೊನೆಯೇ ಇಲ್ಲ. ಆದರೆ ಇಷ್ಟೆಲ್ಲ ಸಾಧಿಸಿದ ಮೇಲೆ ದೊಡ್ಡ ಮನೆಯ ಹವಾನಿಯಂತ್ರಿತ ಎಸಿ ಕೋಣೆಯಲ್ಲಿ ಮಲಗಿದಾಗ ನಮಗೆ ನೆಮ್ಮದಿಯ ನಿದ್ದೆ ಬರುತ್ತಿದೆಯಾ? ಒಮ್ಮೆ ಕಣ್ಣು ಮುಚ್ಚಿ ಪ್ರಾಮಾಣಿಕವಾಗಿ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ನಾನು ನಿಜವಾಗಿಯೂ ಖುಷಿಯಾಗಿದ್ದೀನಾ? ದಲೈ ಲಾಮಾ ಅವರು ಬಹಳ ಸರಳವಾಗಿ ಆದರೆ ಅತ್ಯಂತ ಆಳವಾಗಿ ಒಂದು ಮಾತನ್ನು ಹೇಳುತ್ತಾರೆ. ನಮ್ಮ ಜೀವನದ ಏಕೈಕ ಮತ್ತು ಅಂತಿಮ ಉದ್ದೇಶ ಎಂದರೆ ಸಂತೋಷವನ್ನು ಹುಡುಕುವುದು. ಹೌದು, ನಾವು ಏನೇ ಕೆಲಸ ಮಾಡಲಿ, ನಾವು ಪಡುವ ಪ್ರತಿಯೊಂದು ಕಷ್ಟದ ಹಿಂದಿರುವ ಮೂಲ ಉದ್ದೇಶ ನಮಗೆ ಅಥವಾ ನಮ್ಮ ಕುಟುಂಬಕ್ಕೆ ಖುಷಿ ಸಿಗಲಿ ಎಂಬ ಆಸೆ ಮಾತ್ರ. ಆದರೆ ನಾವೆಲ್ಲರೂ ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದೇವೆ. ಸಂತೋಷ ಎಂದರೆ ಅದು ಯಾವುದೋ ವಸ್ತುವಿನಲ್ಲಿದೆ ಅಥವಾ ಇನ್ನೆಲ್ಲೋ ಇದೆ ಎಂದು ಹುಡುಕ್ತಾ ಇದ್ದೇವೆ. ಹೊಸ ಕಾರು ಕೊಂಡುಕೊಂಡಾಗ ಸಿಗುವ ಖುಷಿ ಎಷ್ಟು ದಿನ ಇರುತ್ತದೆ? ಕೇವಲ ಕೆಲವು ದಿನಗಳು ಅಥವಾ ತಿಂಗಳುಗಳು ಅಷ್ಟೇ. ಆಮೇಲೆ ಮತ್ತೆ ಅದೇ ಖಾಲಿಪೋತನ. ದಲೈ ಲಾಮಾ ಅವರ ಪ್ರಕಾರ ನಿಜವಾದ ಸಂತೋಷ ಎಂದರೆ ಕೇವಲ ಒಂದು ಕ್ಷಣದ ನಗುವಲ್ಲ ಅಥವಾ ಪಾರ್ಟಿ ಮಾಡುವುದಲ್ಲ. ಅದು ನಮ್ಮ ಒಳಗಿರುವ ಒಂದು ಸ್ಥಿರವಾದ ನೆಮ್ಮದಿ, ಬೇಸ್ ಲೈನ್ ಆಫ್ ಹ್ಯಾಪಿನೆಸ್. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ, ಆರ್ಥಿಕ ನಷ್ಟವಾಗಲಿ ಅಥವಾ ಸಂಬಂಧಗಳು ಮುರಿದು ಬೀಳಲಿ, ನಿಮ್ಮ ಮನಸ್ಸಿನ ಆಳದಲ್ಲಿರುವ ಆ ಶಾಂತಿಯನ್ನು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ. ಅಂತಹ ಒಂದು ಸುಂದರವಾದ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದೇ ಜೀವನದ ನಿಜವಾದ ಗುರಿ. ಚಾಪ್ಟರ್ 2, ಆಸೆಯ ಮಿತಿ ಮತ್ತು ತೃಪ್ತಿಯ ರಹಸ್ಯ, ದ ಸೋರ್ಸಸ್ ಆಫ್ ಹ್ಯಾಪಿನೆಸ್. ನಿಮಗೆಲ್ಲ ಒಂದು ಕುತೂಹಲದ ಕಥೆ ಹೇಳ್ತೇನೆ ಕೇಳಿ. ಒಮ್ಮೆ ದಲೈ ಲಾಮಾ ಅವರು ಅಮೆರಿಕಾದ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ಗೆ ಭೇಟಿ ನೀಡಿದ್ದರು. ಅಲ್ಲಿನ ದೀಪದ ಬೆಳಕು, ಸಾವಿರಾರು ಬಣ್ಣ ಬಣ್ಣದ ವಸ್ತುಗಳು, ಬಗೆ ಬಗೆಯ ತಿಂಡಿಗಳು, ಐಷಾರಾಮಿ ಬಟ್ಟೆಗಳನ್ನು ನೋಡಿ ಅವರಿಗೂ ಒಂದು ಕ್ಷಣ ಆಶ್ಚರ್ಯವಾಯಿತು. ಅವರ ಮನಸ್ಸಿನಲ್ಲೂ ಅನಿಸಿತಂತೆ, ಅರೆ, ಎಷ್ಟೊಂದು ಸುಂದರವಾದ ವಸ್ತುಗಳಿವೆ, ಇದನ್ನೆಲ್ಲ ನಾನು ಕೊಂಡುಕೊಳ್ಳಬೇಕು. ಆದರೆ ಮರುಕ್ಷಣವೇ ಅವರು ತಮ್ಮ ಮನಸ್ಸನ್ನು ತಾವೇ ಒಂದು ಪ್ರಶ್ನೆ ಕೇಳಿ, ಇದೆಲ್ಲವೂ ನನಗೆ ನಿಜವಾಗಿಯೂ ಅಗತ್ಯವಿದೆಯಾ? ಒಳಗಿನಿಂದ ಬಂದ ಉತ್ತರ, ಖಂಡಿತ ಇಲ್ಲ. ಅವರು ಒಂದು ಸಣ್ಣ ನಗೆ ಬೀರಿ ಅಲ್ಲಿಂದ ನೆಮ್ಮದಿಯಾಗಿ ಹೊರನಡೆದರು. ಸ್ನೇಹಿತರೆ, ನಮ್ಮ ಜೀವನದ ಅತಿದೊಡ್ಡ ಸಮಸ್ಯೆಯೇ ಇದು. ನಮ್ಮ ಆಸೆಗಳಿಗೆ ಲಗಾಮೇ ಇಲ್ಲ. ಇಂದು ಒಂದು ಬೈಕ್ ಇದ್ದರೆ ಸಾಕು ಎನಿಸುತ್ತದೆ, ನಾಳೆ ಕಾರು ಬೇಕು ಎನಿಸುತ್ತದೆ. ಕಾರು ಸಿಕ್ಕರೆ ಪಕ್ಕದ ಮನೆಯವನಿಗಿಂತ ದೊಡ್ಡ ಕಾರು ಬೇಕು ಎನಿಸುತ್ತದೆ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ದುರಾಸೆ ಎಂಬುದು ಉಪ್ಪು ನೀರು ಕುಡಿದಂತೆ. ನೀವು ಎಷ್ಟು ಕುಡಿಯುತ್ತೀರೋ ನಿಮ್ಮ ಬಾಯಾರಿಕೆ ಅಷ್ಟೇ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾದ್ರೆ ನಾವು ಆಸೆಯನ್ನೇ ಪಡಬಾರ್ದಾ? ಜೀವನದಲ್ಲಿ ಮೇಲೆ ಬರಬಾರ್ದಾ? ಖಂಡಿತ ಬರಬೇಕು. ದಲೈ ಲಾಮಾ ಅವರು ಆಸೆ ಪಡಬೇಡಿ ಎಂದು ಹೇಳುತ್ತಿಲ್ಲ, ಆದರೆ ದುರಾಸೆ ಬೇಡ ಎನ್ನುತ್ತಾರೆ. ಇದಕ್ಕಿರುವ ಏಕೈಕ ಮದ್ದು ಎಂದರೆ ತೃಪ್ತಿ, ಕಂಟೆಂಟ್ಮೆಂಟ್. ನಮಗೆ ಏನು ಬೇಕು, ನಮ್ಮ ಬಳಿ ಏನೂ ಇಲ್ಲ ಎನ್ನುವುದರ ಬಗ್ಗೆಯೇ ಸದಾ ಯೋಚಿಸಿ ಕೊರಗುವ ಬದಲು, ನಮ್ಮ ಬಳಿ ಈಗ ಏನಿದೆ, ಪ್ರೀತಿ ಮಾಡುವ ತಂದೆ ತಾಯಿ, ಒಂದು ಆರೋಗ್ಯಕರ ದೇಹ, ಇರಲು ಸಣ್ಣದಾದರೂ ಒಂದು ಮನೆ, ಇವುಗಳನ್ನು ನೋಡಿ ಕೃತಜ್ಞರಾಗಿರಲು ಕಲಿಯಿರಿ.
ಯಾರ ಬಳಿ ತೃಪ್ತಿ ಇರುತ್ತದೆಯೋ ಅವನೇ ಈ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ. ಚಾಪ್ಟರ್ 3 ಮನಸ್ಸಿನ ತರಬೇತಿ. ಟ್ರೈನಿಂಗ್ ದ ಮೈಂಡ್ ಫಾರ್ ಹ್ಯಾಪಿನೆಸ್. ನಮ್ಮಲ್ಲಿ ಬಹಳಷ್ಟು ಜನ ಹೇಳುವ ಒಂದು ಮಾತು, ನಾನು ಹುಟ್ಟಿದ್ದೇ ಹೀಗೆ, ನನ್ನ ಕೋಪವನ್ನು, ನನ್ನ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ. ಹೌದಲ್ವಾ? ಆದರೆ ವಿಜ್ಞಾನ ಮತ್ತು ದಲೈಲಾಮಾ ಇಬ್ಬರೂ ಹೇಳುವುದು ಒಂದೇ ಸತ್ಯ. ನಿಮ್ಮ ಮೆದುಳನ್ನು ಮತ್ತು ನಿಮ್ಮ ಮನಸ್ಸನ್ನು ನೀವು ಖಂಡಿತ ಬದಲಾಯಿಸಬಹುದು. ಇದನ್ನೇ ವಿಜ್ಞಾನದಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಎಂದು ಕರೆಯುತ್ತಾರೆ. ಒಮ್ಮೆ ಯೋಚಿಸಿ, ನಮ್ಮ ದೇಹವನ್ನು ಹುರಿಗೊಳಿಸಲು, ಸಿಕ್ಸ್ ಪ್ಯಾಕ್ ಮಾಡಲು ನಾವು ಜಿಮ್ಗೆ ಹೋಗಿ ತಿಂಗಳುಗಟ್ಟಲೆ ಕಷ್ಟಪಡುತ್ತೇವೆ. ಆದರೆ ನಮ್ಮ ಇಡೀ ಜೀವನವನ್ನು ನಿಯಂತ್ರಿಸುವ ನಮ್ಮ ಮನಸ್ಸಿಗೆ ನಾವು ಯಾವ ತರಬೇತಿಯನ್ನು ನೀಡುತ್ತಿದ್ದೇವೆ? ಮನಸ್ಸು ಒಂದು ಕಾಡು ಕುದುರೆಯಂತೆ. ಅದಕ್ಕೆ ಲಗಾಮು ಹಾಕದಿದ್ದರೆ ಅದು ನಮ್ಮನ್ನು ಎಲ್ಲೆಲ್ಲೋ ಎಳೆದುಕೊಂಡು ಹೋಗಿ ಕೆಡವಿಬಿಡುತ್ತದೆ. ಇದಕ್ಕೆ ದಲೈಲಾಮಾ ಅವರು ಒಂದು ಸುಂದರವಾದ ದಿನನಿತ್ಯದ ಅಭ್ಯಾಸವನ್ನು ಹೇಳಿಕೊಡುತ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಬದಲು ಕೇವಲ 1 ನಿಮಿಷ ಕಣ್ಣು ಮುಚ್ಚಿ ಒಂದು ಸಂಕಲ್ಪ, ಅಂದರೆ ಮೋಟಿವೇಶನ್ ಮಾಡಿ. ಇಂದು ನನಗೆ ಸಿಕ್ಕಿರುವ ಈ ದಿನ ಬಹಳ ಅಮೂಲ್ಯವಾದದ್ದು. ಇಂದು ನಾನು ನನ್ನ ಸಮಯವನ್ನು ಸಕಾರಾತ್ಮಕವಾಗಿ ಬಳಸುತ್ತೇನೆ. ಯಾರ ಮೇಲೂ ವಿನಾಕಾರಣ ಕೋಪಗೊಳ್ಳುವುದಿಲ್ಲ. ಎಲ್ಲರೊಂದಿಗೂ ಪ್ರೀತಿಯಿಂದ ಇರುತ್ತೇನೆ. ಮತ್ತು ರಾತ್ರಿ ಮಲಗುವಾಗ ಇಡೀ ದಿನವನ್ನು ಒಮ್ಮೆ ಚಿತ್ರದಂತೆ ನೆನಪಿಸಿಕೊಳ್ಳಿ. ನೀವು ಅಂದುಕೊಂಡಂತೆ ನಡೆದುಕೊಂಡರೆ ನಿಮ್ಮ ಬೆನ್ನನ್ನು ನೀವೇ ತಟ್ಟಿಕೊಳ್ಳಿ, ಖುಷಿಪಡಿ. ಒಂದು ವೇಳೆ ಎಲ್ಲೋ ನಿಮ್ಮಿಂದ ತಪ್ಪಾಗಿದ್ದರೆ ಅಥವಾ ಕೋಪ ಮಾಡಿಕೊಂಡಿದ್ದರೆ ನಾಳೆ ಅದನ್ನು ಸರಿಪಡಿಸುವ ನಿರ್ಧಾರ ಮಾಡಿ. ಈ ಸಣ್ಣ ತರಬೇತಿ ದಿನದಿಂದ ದಿನಕ್ಕೆ ನಿಮ್ಮ ಮನಸ್ಸನ್ನು ಅದೆಷ್ಟು ಬಲಶಾಲಿಯಾಗಿಸುತ್ತದೆ ಎಂದರೆ ಜಗತ್ತಿನ ಯಾವುದೇ ನೆಗೆಟಿವ್ ಶಕ್ತಿ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಚಾಪ್ಟರ್ 4 ಕರುಣೆ ಮತ್ತು ಸಂಬಂಧಗಳ ಬೆಲೆ. ಹ್ಯೂಮನ್ ವಾರ್ಮ್ತ್ ಅಂಡ್ ಕಂಪ್ಯಾಷನ್. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಾವೆಲ್ಲರೂ ಎದುರಿಸುತ್ತಿರುವ ಅತೀ ದೊಡ್ಡ ರೋಗ ಎಂದರೆ ಒಂಟಿತನ, ಲೋನ್ಲಿನೆಸ್. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್ಗಳಲ್ಲಿ ಸಾವಿರಾರು ಫ್ರೆಂಡ್ಸ್ ಇದ್ದಾರೆ, ಲೈಕ್ಸ್ ಬರ್ತವೆ. ಆದರೆ ನಿಜ ಜೀವನದಲ್ಲಿ ಕಣ್ಣೀರು ಬಂದಾಗ ಒರೆಸಲು ಅಥವಾ ಒಂದು ಕಷ್ಟವನ್ನು ಹೇಳಿಕೊಳ್ಳಲು ಯಾರೂ ಇಲ್ಲ ಎಂಬ ಶೂನ್ಯತೆ ನಮ್ಮಲ್ಲಿದೆ. ಇದಕ್ಕೆ ಕಾರಣವೇನು ಗೊತ್ತಾ? ನಾವು ಬೇರೆಯವರು ಬಂದು ನಮ್ಮನ್ನು ಮಾತನಾಡಿಸಲಿ ಎಂದು ಕಾಯುತ್ತೇವೆ. ದಲೈಲಾಮಾ ಅವರ ಜೀವನದ ಒಂದು ಅದ್ಭುತ ಘಟನೆಯನ್ನು ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಒಮ್ಮೆ ಅವರು ಅಮೆರಿಕಾದ ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರು. ಪ್ರತಿದಿನ ಬೆಳಗ್ಗೆ ಅವರು ತಮ್ಮ ಕೊಠಡಿಯಿಂದ ಹೊರಬರುವಾಗ ಅಲ್ಲಿ ಕಸಗುಡಿಸುವ, ಸ್ವಚ್ಛ ಮಾಡುವ ಸಾಮಾನ್ಯ ಕೆಲಸಗಾರರನ್ನು ನೋಡಿ ತಾವೇ ಮುಂದೆ ಹೋಗಿ ನಗುತ್ತಾ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರಂತೆ. ಕೆಲವೇ ದಿನಗಳಲ್ಲಿ ಏನಾಯಿತು ಗೊತ್ತಾ? ಆ ಹೋಟೆಲ್ನ ಎಲ್ಲಾ ಕೆಲಸಗಾರರು ದಲೈಲಾಮಾ ಅವರು ಬರುವ ದಾರಿಯಲ್ಲಿ ಪ್ರೀತಿಯಿಂದ ಸಾಲಾಗಿ ನಿಂತು ನಗುತ್ತಾ ಸ್ವಾಗತಿಸಲು ಶುರುಮಾಡಿದರು. ಸ್ನೇಹಿತರೆ, ಯೋಚಿಸಿ, ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಕೇವಲ ಒಂದು ಪ್ರೀತಿಯ ನಗುವಿನಿಂದ, 2 ಒಳ್ಳೆಯ ಮಾತಿನಿಂದ ಗೆಲ್ಲಬಹುದು ಎಂದರೆ ನಮ್ಮ ಮನೆಯವರನ್ನು, ನಮ್ಮ ಸ್ನೇಹಿತರನ್ನು ನಾವು ಎಷ್ಟು ಸುಲಭವಾಗಿ ಗೆಲ್ಲಬಹುದು. ಇನ್ನೊಂದು ವಿಷಯ, ನಾವು ಈ ಪ್ರಪಂಚದಲ್ಲಿ ಯಾರ ಮೇಲೂ ಅವಲಂಬಿತರಾಗಿಲ್ಲ. ನಾವೇ ಗ್ರೇಟ್ ಎಂದುಕೊಳ್ಳುವ ಅಹಂಕಾರ ನಮ್ಮಲ್ಲಿರುತ್ತದೆ. ಆದರೆ ನೀವೀಗ ಹಾಕ್ಕೊಂಡಿರುವ ಬಟ್ಟೆಯನ್ನೇ ಒಮ್ಮೆ ಗಮನಿಸಿ. ಬಿಸಿಲಿನಲ್ಲಿ ಬೆವರು ಸುರಿಸಿ ಆ ಹತ್ತಿಯನ್ನು ಬೆಳೆದ ರೈತ, ಅದನ್ನು ದಾರ ಮಾಡಿದ ಕಾರ್ಮಿಕ, ಆ ಬಟ್ಟೆಯನ್ನು ಸುಂದರವಾಗಿ ಹೊಲಿದ ಟೇಲರ್, ಅದನ್ನು ನಿಮ್ಮ ಊರಿನ ಅಂಗಡಿಗೆ ತಂದ ಲಾರಿ ಡ್ರೈವರ್, ಹೀಗೆ ನಿಮಗೆ ಪರಿಚಯವೇ ಇಲ್ಲದ ಸಾವಿರಾರು ಜನರ ಕಷ್ಟ ಮತ್ತು ಪರಿಶ್ರಮದಿಂದ ಆ ಬಟ್ಟೆ ಇಂದು ನಿಮ್ಮ ಮೈಮೇಲೆ ಬಂದಿದೆ. ನಾವೆಲ್ಲರೂ ಪರಸ್ಪರ ಕನೆಕ್ಟ್ ಆಗಿದ್ದೇವೆ. ಈ ಸತ್ಯವನ್ನು ಅರಿತಾಗ ನಮ್ಮಲ್ಲಿರುವ ಅಹಂಕಾರ ಸುಟ್ಟು ಬೂದಿಯಾಗುತ್ತದೆ. ಪ್ರತಿಯೊಬ್ಬರ ಬಗ್ಗೆಯೂ ಕರುಣೆ ಹುಟ್ಟುತ್ತದೆ. ಚಾಪ್ಟರ್ 5 ನೋವನ್ನು ಎದುರಿಸುವ ಕಲೆ. ಫೇಸಿಂಗ್ ಸಫರಿಂಗ್. ಜೀವನ ಎಂದ ಮೇಲೆ ಕಷ್ಟ, ನೋವು, ಸೋಲು, ಸಾವು ಇವೆಲ್ಲವೂ ಬರುವುದು ಸಹಜ. ಆದರೆ ನಾವು ನೋವನ್ನು ಕಂಡರೆ ಭಯಪಡುತ್ತೇವೆ. ನನಗೆ ಮಾತ್ರ ಯಾಕೆ ಈ ಕಷ್ಟ ಬಂತು ದೇವರೇ ಎಂದು ಗೋಳಾಡುತ್ತೇವೆ. ಬುದ್ಧನ ಕಾಲದಲ್ಲಿ ನಡೆದ ಕಿಸಾ ಗೌತಮಿಯ ಕಥೆ ನಿಮಗೆಲ್ಲಾ ನೆನಪಿರಬಹುದು. ತನ್ನ ಮುದ್ದು ಮಗನನ್ನು ಕಳೆದುಕೊಂಡ ಆ ತಾಯಿ ಹುಚ್ಚಿಯಂತೆ ಮಗನ ಶವವನ್ನು ಎತ್ತಿಕೊಂಡು ನನ್ನ ಮಗನನ್ನು ಬದುಕಿಸಿ, ನನ್ನ ಮಗನನ್ನು ಬದುಕಿಸಿ ಎಂದು ಊರೆಲ್ಲಾ ಅಲೆಯುತ್ತಾಳೆ. ಕೊನೆಗೆ ಅಳುತ್ತಾ ಬುದ್ಧನ ಬಳಿ ಬಂದು ಬೀಳುತ್ತಾಳೆ. ಚಾಪ್ಟರ್ 5 ನೋವನ್ನು ಎದುರಿಸುವ ಕಲೆ. ಫೇಸಿಂಗ್ ಸಫರಿಂಗ್. ಜೀವನ ಎಂದ ಮೇಲೆ ಕಷ್ಟ, ನೋವು, ಸೋಲು,
ಸಾವು ಇವೆಲ್ಲವೂ ಬರುವುದು ಸಹಜ. ಆದರೆ ನಾವು ನೋವನ್ನು ಕಂಡರೆ ಭಯಪಡುತ್ತೇವೆ. ನನಗೆ ಮಾತ್ರ ಯಾಕೆ ಈ ಕಷ್ಟ ಬಂತು ದೇವರೇ ಎಂದು ಗೋಳಾಡುತ್ತೇವೆ. ಬುದ್ಧನ ಕಾಲದಲ್ಲಿ ನಡೆದ ಕಿಸಾ ಗೌತಮಿಯ ಕಥೆ ನಿಮಗೆಲ್ಲಾ ನೆನಪಿರಬಹುದು. ತನ್ನ ಮುದ್ದು ಮಗನನ್ನು ಕಳೆದುಕೊಂಡ ಆ ತಾಯಿ ಹುಚ್ಚಿಯಂತೆ ಮಗನ ಶವವನ್ನು ಎತ್ತಿಕೊಂಡು ನನ್ನ ಮಗನನ್ನು ಬದುಕಿಸಿ, ನನ್ನ ಮಗನನ್ನು ಬದುಕಿಸಿ ಎಂದು ಊರೆಲ್ಲ ಅಲೆಯುತ್ತಾಳೆ. ಕೊನೆಗೆ ಅಳುತ್ತಾ ಬುದ್ಧನ ಬಳಿ ಬಂದು ಬೀಳುತ್ತಾಳೆ. ಆಗ ಬುದ್ಧ ಅತ್ಯಂತ ಶಾಂತವಾಗಿ ಹೇಳುತ್ತಾನೆ, ಖಂಡಿತ ನಿನ್ನ ಮಗನನ್ನು ಬದುಕಿಸುತ್ತೇನೆ. ಆದರೆ ನೀನು ಒಂದು ಕೆಲಸ ಮಾಡಬೇಕು. ಯಾರ ಮನೆಯಲ್ಲಿ ಇದುವರೆಗೂ ಒಂದೇ ಒಂದು ಸಾವು ಸಂಭವಿಸಿಲ್ಲವೋ ಅಂಥವರಿಂದ ಒಂದು ಹಿಡಿ ಸಾಸಿವೆ ತೆಗೆದುಕೊಂಡು ಬಾ. ಆ ತಾಯಿ ಆಸೆಯಿಂದ ಪ್ರತಿ ಮನೆಗೂ ಹೋಗುತ್ತಾಳೆ. ಸಾಸಿವೆ ಕೊಡಲು ಊರಿನವರೆಲ್ಲ ಸಿದ್ಧರಿದ್ದರು. ಆದರೆ ಸಾವು ಸಂಭವಿಸದ ಒಂದೇ ಒಂದು ಮನೆಯೂ ಆಕೆಗೆ ಇಡೀ ಊರಿನಲ್ಲಿ ಸಿಗಲಿಲ್ಲ. ಯಾರಿಗೋ ಅಪ್ಪ, ಯಾರಿಗೋ ತಾಯಿ, ಯಾರಿಗೋ ಅಣ್ಣ, ಯಾರಿಗೋ ಮಗು, ಪ್ರತಿಯೊಂದು ಮನೆಯಲ್ಲೂ ಸಾವಿನ ಕರಾಳ ನೆರಳು ಬಿದ್ದಿತ್ತು. ಆಗ ಆಕೆಗೆ ಜೀವನದ ಸತ್ಯ ಅರ್ಥವಾಗುತ್ತದೆ. ಸಾವು ಮತ್ತು ನೋವು ಎಂಬುದು ಕೇವಲ ನನಗಷ್ಟೇ ಅಲ್ಲ, ಅದು ಎಲ್ಲರಿಗೂ ಬರುವಂತಹದ್ದು. ಸ್ನೇಹಿತರೆ, ದಲೈಲಾಮಾ ಹೇಳೋದು ಇದನ್ನೇ. ನಮ್ಮ ನೋವನ್ನು ನಾವೇ ಹೇಗೆ ದೊಡ್ಡದು ಮಾಡುತ್ತೇವೆ ಗೊತ್ತಾ? ನಾನು, ನನ್ನ ಕಷ್ಟ, ನನ್ನ ನೋವು ಎಂದು ಬಾವಿಯೊಳಗಿನ ಕಪ್ಪೆಯಂತೆ ಯೋಚಿಸುತ್ತೇವೆ. ಅದನ್ನೇ ಸೆಲ್ಫ್ ಕ್ರಿಯೇಟೆಡ್ ಸಫರಿಂಗ್ ಎನ್ನುತ್ತಾರೆ. ಒಮ್ಮೆ ಕಣ್ಣು ತೆರೆದು ಜಗತ್ತನ್ನು ನೋಡಿ. ಆಸ್ಪತ್ರೆಗಳಲ್ಲಿ ನರಳುತ್ತಿರುವ ರೋಗಿಗಳು, ತಿನ್ನಲು ಅನ್ನವಿಲ್ಲದ ಮಕ್ಕಳು, ಯುದ್ಧದಲ್ಲಿ ಮನೆ ಕಳೆದುಕೊಂಡ ಜನ, ಇವರನ್ನೆಲ್ಲ ನೋಡಿದಾಗ ನಮ್ಮ ಕಷ್ಟ ಎಷ್ಟರ ಮಟ್ಟಿಗೆ ದೊಡ್ಡದು ಎನಿಸುತ್ತದೆ. ಕಷ್ಟಗಳನ್ನು ಒಪ್ಪಿಕೊಳ್ಳಿ, ನೋವಿನಿಂದ ಓಡಿ ಹೋಗಬೇಡಿ, ಅದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಎದುರಿಸಿ. ಪ್ರತಿಯೊಂದು ನೋವು ನಮಗೆ ಜೀವನದ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಚಾಪ್ಟರ್ 6 ಕೋಪ ಮತ್ತು ದ್ವೇಷವನ್ನು ಗೆಲ್ಲುವುದು, ಡೀಲಿಂಗ್ ವಿತ್ ಆಂಗರ್ ಆ್ಯಂಡ್ ಹೇಟ್ರೆಡ್. ಕೋಪ ನಮ್ಮ ಎಲ್ಲರ ಅತಿದೊಡ್ಡ ಮತ್ತು ಅತ್ಯಂತ ಕ್ರೂರ ಶತ್ರು. ದಲೈಲಾಮಾ ಬಹಳ ಸ್ಪಷ್ಟವಾಗಿ ಒಂದು ಎಚ್ಚರಿಕೆ ನೀಡುತ್ತಾರೆ. ಕೋಪಕ್ಕೆ ನಮ್ಮನ್ನು ನಾಶ ಮಾಡುವುದನ್ನು ಬಿಟ್ಟು ಬೇರೆ ಯಾವ ಉದ್ದೇಶವೂ ಇಲ್ಲ. ಒಮ್ಮೆ ಯೋಚಿಸಿ, ನಿಮಗೆ ವಿಪರೀತ ಕೋಪ ಬಂದಾಗ ನಿಮ್ಮ ಮುಖವನ್ನು ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳಿ. ನಿಮ್ಮ ಸುಂದರವಾದ ಮುಖ ಆ ಕ್ಷಣದಲ್ಲಿ ಎಷ್ಟು ವಿಕಾರವಾಗಿ, ಭಯಾನಕವಾಗಿ ಕಾಣುತ್ತದೆ ಅಲ್ವಾ? ಕೋಪ ಬಂದಾಗ ನಿಮ್ಮ ಮೆದುಳು ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಡುತ್ತದೆ. ನಾವು ಏನು ಮಾತನಾಡುತ್ತಿದ್ದೇವೆ, ಯಾರಿಗೆ ನೋವು ಮಾಡುತ್ತಿದ್ದೇವೆ ಎನ್ನುವ ಪರಿಜ್ಞಾನವೇ ನಮಗಿರುವುದಿಲ್ಲ. ಕೋಪ ಎನ್ನುವುದು ಒಂದು ಸುಡುವ ಕೆಂಡವಿದ್ದಂತೆ. ಬೇರೆಯವರಿಗೆ ಎಸೆಯಬೇಕು ಎಂದು ಆ ಕೆಂಡವನ್ನ ನೀವು ಕೈಯಲ್ಲಿ ಹಿಡಿದುಕೊಂಡರೆ ಮೊದಲು ಸುಡುವುದು ನಿಮ್ಮ ಕೈಯೇ ಹೊರತು ಬೇರೆಯವರದ್ದಲ್ಲ. ಹಾಗಾದರೆ ಕೋಪವನ್ನು ತಡೆಯುವುದು ಹೇಗೆ? ಕೋಪಕ್ಕೆ ಇರುವ ಒಂದೇ ಒಂದು ಪ್ರಬಲವಾದ ಅಸ್ತ್ರ ಕ್ಷಮೆ ಮತ್ತು ತಾಳ್ಮೆ, ಪೇಷನ್ಸ್ ಅಂಡ್ ಟಾಲರೆನ್ಸ್. ಬಹಳಷ್ಟು ಜನ ಅಂದ್ಕೊಳ್ತಾರೆ, ಯಾರೋ ನನ್ನನ್ನು ಬೈದಾಗ ನಾನು ಸುಮ್ಮನಿದ್ದರೆ ಅದು ನನ್ನ ಹೇಡಿತನ ಎಂದು. ಇಲ್ಲ ಸ್ನೇಹಿತರೆ, ತಾಳ್ಮೆ ಎಂದರೆ ಬಲಹೀನತೆಯಲ್ಲ, ಅದು ನಿಮ್ಮ ಅತಿ ದೊಡ್ಡ ಶಕ್ತಿ. ನಿಮ್ಮನ್ನು ಕೆಣಕಿದಾಗ ವಾಪಸ್ ಬೈಯುವ ಶಕ್ತಿ ನಿಮಗಿದ್ದರೂ ಒಂದು ನಗು ಬೀರಿ ಅಲ್ಲಿಂದ ಮೌನವಾಗಿ ಹೊರನಡೆಯುತ್ತೀರಲ್ಲ, ಅದು ನಿಮ್ಮ ವ್ಯಕ್ತಿತ್ವದ ದೊಡ್ಡತನ. ನಿಮ್ಮ ನೆಮ್ಮದಿಯ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಯಲ್ಲೇ ಇರಬೇಕು. ಬೇರೆಯವರು ಬೈದಾಗ ನೀವು ಅಳುವುದು, ಹೊಗಳಿದಾಗ ನೀವು ನಗುವುದು, ಇದೇನಿದು? ನೀವು ಅವರ ಕೈಗೊಂಬೆಯಾ? ಇಲ್ಲ, ನಿಮ್ಮ ಮನಸ್ಸಿನ, ನಿಮ್ಮ ಭಾವನೆಗಳ ರಾಜ ನೀವೇ ಆಗಿರಬೇಕು. ಚಾಪ್ಟರ್ 7 ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ, ಓವರ್ಕಮಿಂಗ್ ಸೆಲ್ಫ್ ಹೇಟ್ರೆಡ್. ದಲೈಲಾಮಾ ಅವರು ಒಮ್ಮೆ ಪಾಶ್ಚಿಮಾತ್ಯ ದೇಶದ ವಿಜ್ಞಾನಿಗಳು ಮತ್ತು ಮನೋವೈದ್ಯರ ಜೊತೆ ಚರ್ಚೆ ನಡೆಸುತ್ತಿದ್ದರು. ಆ ಚರ್ಚೆಯಲ್ಲಿ ಒಂದು ಪದ ಪದೇ ಪದೇ ಕೇಳಿಬರುತ್ತಿತ್ತು. ಅದೇ ಸೆಲ್ಫ್ ಹೇಟ್ರೆಡ್, ಅಂದರೆ ತನ್ನನ್ನು ತಾನೇ ದ್ವೇಷಿಸಿಕೊಳ್ಳುವುದು. ಇದನ್ನು ಕೇಳಿ ದಲೈಲಾಮಾ ಅವರು ಅಕ್ಷರಶಃ ದಂಗಾದರು. ಅದೇಗೆ ಸಾಧ್ಯ? ಒಬ್ಬ ಮನುಷ್ಯ ತನ್ನನ್ನು ತಾನು ಹೇಗೆ ದ್ವೇಷಿಸಲು ಸಾಧ್ಯ ಎಂದು ಆಶ್ಚರ್ಯದಿಂದ ಕೇಳಿದರು. ಏಕೆಂದರೆ ಇಂದು ನಮ್ಮಲ್ಲಿ ಬಹಳಷ್ಟು ಯುವಜನರು ನಾನು ವೇಸ್ಟ್, ನನ್ನ ಮುಖ ಚೆನ್ನಾಗಿಲ್ಲ, ನನ್ನಿಂದ ಏನೂ ಸಾಧಿಸಲು ಸಾಧ್ಯವಿಲ್ಲ, ಎಲ್ಲರೂ ನನಗಿಂತ ಮುಂದಿದ್ದಾರೆ ಎಂದು ತಮ್ಮನ್ನು ತಾವೇ ದೂಷಿಸಿಕೊಳ್ಳುತ್ತಾ ತಮ್ಮೊಳಗೆ ತಾವೇ ಕುಗ್ಗುತ್ತಿದ್ದಾರೆ. ಸ್ನೇಹಿತರೆ, ನೀವು ಎಷ್ಟೇ ತಪ್ಪು ಮಾಡಿರಲಿ, ನಿಮ್ಮಲ್ಲಿ ಎಷ್ಟೇ ಕೊರತೆಗಳಿರಲಿ, ದಯವಿಟ್ಟು ನಿಮ್ಮನ್ನು ನೀವು ದ್ವೇಷಿಸಬೇಡಿ. ಬೌದ್ಧ ಧರ್ಮದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಬುದ್ಧನ ಸ್ವಭಾವ, ಬುದ್ಧ ನೇಚರ್ ಅಡಗಿರುತ್ತದೆ. ಅಂದ್ರೆ ಒಂದು ಅದ್ಭುತವಾದ, ಪರಿಶುದ್ಧವಾದ ಶಕ್ತಿ
ನಿಮ್ಮಲ್ಲಿದೆ. ನೀವು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಎಂದರೆ ನಿಮ್ಮ ಬದುಕಿಗೊಂದು ಅರ್ಥವಿದೆ, ಉದ್ದೇಶವಿದೆ. ನಿಮ್ಮೊಳಗಿನ ಆ ಶಕ್ತಿಯನ್ನು ಗುರುತಿಸಿ. ಬೇರೆಯವರು ನಿಮ್ಮನ್ನು ಪ್ರೀತಿಸುವ ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯಿರಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದ ಸೌಂದರ್ಯ. ಸ್ನೇಹಿತರೆ, ವಿಡಿಯೋ ನೋಡುತ್ತಾ ಇಲ್ಲಿಯವರೆಗೆ ಬಂದಿದ್ದೀರಾ ಎಂದರೆ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆ ತರಲು ನೀವು ನಿಜಕ್ಕೂ ಸಿದ್ಧರಿದ್ದೀರಿ ಎಂದರ್ಥ. ಇದುವರೆಗೂ ನಾವು ಮನಸ್ಸು, ಕೋಪ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡಿದೆವು. ಆದರೆ ಇದೆಲ್ಲದರ ಜೊತೆಗೆ ದಲೈಲಾಮಾ ಅವರು ಹೇಳುವ ಇನ್ನೊಂದು ದೊಡ್ಡ ಪಾಠವಿದೆ. ಅದೇ ನಿಮ್ಮ ಮೇಲಿನ ನಿಮ್ಮ ಪ್ರೀತಿ, ಓವರ್ಕಮಿಂಗ್ ಸೆಲ್ಫ್ ಹೇಟ್ರೆಡ್. ಪಾಶ್ಚಿಮಾತ್ಯ ದೇಶಗಳಿಗೆ ಹೋದಾಗ ದಲೈಲಾಮಾ ಅವರಿಗೆ ಒಂದು ಆಶ್ಚರ್ಯ ಕಾದಿತು. ಅಲ್ಲಿನ ಬಹಳಷ್ಟು ಯುವಕರು ನಾನು ವೇಸ್ಟ್, ನನ್ನ ಮುಖ ಚೆನ್ನಾಗಿಲ್ಲ, ನನಗೆ ಯಾವುದಕ್ಕೂ ಯೋಗ್ಯತೆ ಇಲ್ಲ ಎಂದು ತಮ್ಮನ್ನು ತಾವೇ ದ್ವೇಷಿಸುತ್ತಿದ್ದರು. ಸೆಲ್ಫ್ ಹೇಟ್ರೆಡ್. ಇದನ್ನು ಕೇಳಿ ದಲೈಲಾಮಾ ದಂಗಾದರು. ತನ್ನನ್ನು ತಾನು ಹೇಗೆ ದ್ವೇಷಿಸಲು ಸಾಧ್ಯ ಎಂದು ಕೇಳಿದರು. ನಾವು ಎಷ್ಟೇ ತಪ್ಪು ಮಾಡಿರಲಿ, ನಮ್ಮಲ್ಲಿ ಎಷ್ಟೇ ಕೊರತೆಗಳಿರಲಿ, ನಮ್ಮಲ್ಲಿರುವ ಮಾನವೀಯತೆಯೇ, ಹ್ಯೂಮನ್ ಪೊಟೆನ್ಷಿಯಲ್ ನಮ್ಮ ಅತಿ ದೊಡ್ಡ ಆಸ್ತಿ. ನೀವೀ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಎಂದರೆ ನಿಮ್ಮೊಳಗೆ ಏನೋ ಒಂದು ಅದ್ಭುತ ಶಕ್ತಿ ಅಡಗಿದೆ ಎಂದೇ ಅರ್ಥ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಲು ಕಲಿಯಿರಿ. ಸ್ನೇಹಿತರೆ, ದಿ ಆರ್ಟ್ ಆಫ್ ಹ್ಯಾಪಿನೆಸ್ ಪುಸ್ತಕವು ನಮಗೆ ಕಲಿಸುವ ಅಂತಿಮ ಪಾಠ ಬಹಳ ಸರಳ. ಸಂತೋಷ ಎನ್ನುವುದು ನಾವು ಹುಡುಕಿಕೊಂಡು ಹೋಗುವ ಗುರಿಯಲ್ಲ, ಅದು ನಾವು ಸಾಗುವ ದಾರಿ. ನೆಮ್ಮದಿ ಎನ್ನುವುದು ಆಕಾಶದಿಂದ ಉದುರುವುದಿಲ್ಲ, ಅದು ನಮ್ಮ ಒಳಗಿನ ಕರುಣೆ, ಪ್ರೀತಿ ಮತ್ತು ತಾಳ್ಮೆಯಿಂದ ಬೆಳೆಯುತ್ತದೆ. ಹಣ, ಕೀರ್ತಿ, ಆಸ್ತಿ ಇವೆಲ್ಲವೂ ಇಂದು ಬರುತ್ತದೆ, ನಾಳೆ ಹೋಗುತ್ತದೆ. ಆದರೆ ನೀವು ಗಳಿಸಿಕೊಂಡ ಮನಸ್ಸಿನ ಶಾಂತಿಯನ್ನು ಜಗತ್ತಿನ ಯಾವುದೇ ಶಕ್ತಿ ಕದಿಯಲು ಸಾಧ್ಯವಿಲ್ಲ. ಇಂದೇ ನಿರ್ಧರಿಸಿ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಯಿಂದ, ಕೃತಜ್ಞತೆಯಿಂದ ಮತ್ತು ನಗುನಗುತ್ತಾ ಕಳೆಯುತ್ತೀರಿ ಎಂದು. ನಿಮಗೆ ಈ ಪುಸ್ತಕದ ಯಾವ ವಿಷಯ ಅತಿ ಹೆಚ್ಚು ಇಷ್ಟವಾಯಿತು? ಯಾವ ಪಾಠವನ್ನು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಿ? ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನಮಗೆ ಬಹಳ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ. ಇದೇ ರೀತಿಯ ಅದ್ಭುತ ಪುಸ್ತಕಗಳ ಸಾರಾಂಶವನ್ನು ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ವಂದನೆಗಳು.